ರುಬ್ಕ ಬಂದ್ಬಿಡ್ಬೇಕು ನೀನೀಗ. ಬಸವ ನಮ್ ಕಲ್ ನೋಡಿದಿರಿ, ರುಬ್ಬದ್ ನೀವ್ ಹೇಳ್ಕೊಡ್ಬೇಕೆ? ಇದಕ್ಕೇನು ಕಮ್ಮಿ ಇಲ್ಲ. ನಮ್ ಲೋಕಿ ಬಾಸು ಅಷ್ಟೇ, ಸ್ಕೂಲ್ ಇದ್ದಾಗ ಚೆನ್ನಾಗಿ ರ್ಯಾಂಕ್ ತೆಗಿಯೋರು, ಮಕ್ಳಾಗಿದ್ದಾಗ ತೆಗಿಯೋರು. ಈಗ ಮಕ್ಳು ಮಾಡ್ಬಿಟ್ಟು ಏನೂ ತೆಗಿಯಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಮಟನ್ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡದೆ. ಕಮೆಂಟ್ ಆಗ್ತಾ ಇರ್ತಾರೆ ಜನಗಳು, ಏನಂತ ಅಂದ್ರೆ ಅಂತಮ್ಮ ಸ್ಪೆಷಲ್ ಏನು ಪಾಲಕ್ ಮಟನ್ ಬಾಗುರು ನಮ್ಮ ಹಳ್ಳಿಗೆ. ನಾಟಿ ಮರಿ ತಗೋ ಕಡಿ. ಇವಾಗ ಬೇಸಿಗೆ ರಜೆ ಎಲ್ಲ ಮುಗೀತು ಹುಡುಗರ್ದು, ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೈತೆ. ಈಗೆಲ್ಲ ಓದೋದ್ರಲ್ಲಿ ಒಂದೊಂದು ವರ್ಷ ದೊಡ್ಡವರಾಗ್ಬಿಟ್ಟವ್ರೆ. ಕಮೆಂಟ್ ಆಗ್ತಾ ಇರ್ತಾರೆ ಜನಗಳು, ಏನಂತ ಅಂದ್ರೆ ಹುಡುಗರ್ನ ಕರ್ಕೊಂಡು ಹಾಳು ಮಾಡ್ತಾವ್ರೆ ಅಂತ. ನೀವು ಇಲ್ಲಿ ಬರೋದ್ರಿಂದ ಏನಾರು ಕಮ್ಮಿ ಓದ್ತಾ ಇದೀರೇನೋ? ನಾವೇನಾರು ಬಲವಂತ ಮಾಡ್ತಾ ಇದೀವ? ಯಾರನ್ನಾರು ಇಷ್ಟಪಟ್ಟು ಬರ್ತಾ ಇದೀರ ಬಲವಂತ ಮಾಡ್ತಾ ಇದೀವಿ? ಹೇಳ್ಬಿಡ್ರಿ. ಏನ್ ಅನ್ಕೋಬತ್ತೀಯ ನೀನು ಮನೆಯಿಂದ ಇಲ್ಲಿ ಬರ್ಬೇಕಾರೆ? ನೀನ್ ಹೇಳೋ ಅದ್ವಿತು, ಏನ್ ಅನ್ಕೋಬತ್ತೀಯ? ನಾನು ಫೇಮಸ್ ಆಗ್ಬೇಕು, ನಾನು ಒಂಥರ ಲೋಕಿ ಬಸ್ ತರ ಫೇಮಸ್ ಆಗ್ಬೇಕು ಅಂತ ಬರ್ತೀನಿ. ಓ ಹಂಗ. ಕನ್ನಡ ಪಾಕಶಾಲೆಗೆ ಬಂದ್ರೆ ಖುಷಿ ಆಯ್ತದೆ. ಆಟ ಆಡ್ಬೋದು, ಜೋಕ್ಸ್ ಮಾಡ್ಬೋದು, ಮತ್ತೆ ಊಟನೂ ತಿನ್ಬೋದು, ಎಲ್ಲ ಮಾಡ್ಬೋದು. ನೋಡಿದ್ರ ಎಲ್ಲಾರು ಬಂದು ಯಾವ ತರ ಖುಷಿಯಾಗಿರ್ತಾರೆ ಅಂತ ನಮ್ಮ ಹತ್ರ. ನಮ್ ಲೋಕಿ ಬಾಸು ಅಷ್ಟೇ, ಸ್ಕೂಲ್ ಇದ್ದಾಗ ಚೆನ್ನಾಗಿ ರ್ಯಾಂಕ್ ತೆಗಿಯೋರು, ಆದ್ರೆ ಮಕ್ಳಾಗಿದ್ದಾಗ ತೆಗಿಯೋರು. ಈಗ ಮಕ್ಳು ಮಾಡ್ಬಿಟ್ಟು ಏನೂ ತೆಗಿಯಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇವತ್ತು ಪಾಲಕ್ ಮಟನ್ ಮಾಡ್ತಾ ಇದೀವಿ. ಅದಕ್ಕೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕೊಂಡು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆವಾಗ ಒಳ್ಳೆ ಕಲರ್ ಬರ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ, ಸೂಪರ್ ಆಗಿರ್ತದೆ. ಬನ್ನಿ. ತಣ್ಣೀರು ಚೆನ್ನಾಗಿ ಈಗ ನೀರೆಲ್ಲ ಕುದೀತಾ ಇದೆ. ಸೊಪ್ಪುಗಳು ಹಾಕಬಿಡೋಣ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಖಾರಕ್ಕೆ ಮೆಣಸಿನ್ಕಾಯಿ, ಸೊಪ್ಪೆಲ್ಲ ಚೆನ್ನಾಗಿ ಬೇಯ್ತು. ಈಗ ಎತ್ಕೊಬಿಡೋಣ ರುಬ್ಬಕ್ಕೆ. ಬನ್ನಿ ಬಾಸು. ಹಾಕಿ ಬಸವ, ರುಬ್ಕೊ ಬಂದ್ಬಿಡ್ತೀನಿ ಇವಾಗ. ಬಸ್ಸು ಮಟನ್ ಬೇಯಿಸ್ತೀನಿ ಅನ್ಬಿಟ್ಟು ಸೊಪ್ಪು ಎಷ್ಟಿದೆಯಲ್ಲ, ಇದೇನ್ ಕತೆ? ತಲೆ ಕೆಡ್ಸ್ಕೊಬೇಡ, ಸೊಪ್ಪೆಲ್ಲ ಶಕ್ತಿ ಜಾಸ್ತಿ. ಸೊಪ್ಪು ಮಟನ್ ಎರಡು ಸೇರಿಸಿ ತಿನ್ಬಿಟ್ಟು ದಪ್ಪ ಆಗ್ಬಿಡು ನೀನು. ನಿನ್ನ ಹೆಸರು ಕುಮ್ಮಿ, ತಿನ್ಬಿಟ್ಟು ಆಗು ಡುಮ್ಮಿ. ಇದು ಆಕ್ಚುಲಿ ಚೆನ್ನಾಗಿರೋದು ಬಾಸು. ನುಣ್ಣಗೆ ಗಂಧ ರುಬ್ದಂಗೆ ರುಬ್ಕ ಬಂದ್ಬಿಡ್ಬೇಕು ನೀನೀಗ. ಬಸವ ನಮ್ ಕಲ್ ನೋಡಿದಿರಿ, ರುಬ್ಬದ್ ನೀವ್ ಹೇಳ್ಕೊಡ್ಬೇಕೆ? ಇದಕ್ಕೇನು ಕಮ್ಮಿ ಇಲ್ಲ. ಅಡುಗೆ ಎಣ್ಣೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಜಾಪತ್ರೆ, ಪಲಾವ್ ಎಲೆ, ಜೀರಿಗೆ, ಮಸಾಲೆ ಪದಾರ್ಥಗಳು, ಗುಂಟೂರು ಮೆಣಸಿನ್ಕಾಯಿ, ಈರುಳ್ಳಿ, ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ. ಬಸು ತಾಜಾ ತಾಜಾ ನಾಟಿ ಮರಿ ಬಾಡು, ನಿನ್ ಬೇಗ ಬೇಗ ಮಾಡು. ಕೊಡಿ ಬಾಸು ಕೊಡಿ. ಉಪ್ಪು, ಅರಿಶಿಣ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಮೊಸರು,
ಮಟನ್ ಚೆನ್ನಾಗಿ ಕುದೀತಾ ಇದೆ. ಇವಾಗ ಟೊಮೊಟೊ ಹಣ್ಣು ಹಾಕಬಿಡೋಣ. ಮಟನ್ಗೆ ನೀರು ಹಾಕಬೇಡಿ, ಹಂಗೆ ಕುದಿಸಿ. ಮಸಾಲೆ ರುಕ್ಕ ಬಂದೆ. ಅವೆಲ್ಲ ನನ್ನ ಮೇಲೆ ಅನುಮಾನ ಪಡ್ತಿದ್ದಲ್ಲ ನೋಡು ಬಾಸು. ಬಾಸು ಕಲ್ ಮೇಲೆ ಅನುಮಾನ ಪಟ್ರೆ ದೇವ್ರ ಮೆಚ್ತಾನೆ ಬಾಸು. ಆದ್ರೂ ಇಲ್ಲಿ ಸ್ವಲ್ಪ ತರಲೆ ಐತೆ. ಕಲ್ ಮೇಲೆ ಅನುಮಾನ ಪಡಕಾಯ್ತದ ಬಸ್ಸು? ಏನ್ ಬಸ್ಸು ಹೆಂಗ್ ರುಬ್ಬಿದೀನಿ ಬಸ್ಸು, ನನ್ನ ಮೇಲೆ ನೀವು ಇದು ಮಾಡ್ತಿದ್ರಿ. ರುಬ್ಬಿರೋ ಪಾಲಕ್ ಸೊಪ್ಪು ರುಬ್ಬಿರೋ ನೀರು. ಮಟನ್ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಕಸೂರಿ ಮೇಥಿ, ಹಸಿರು ಮೆಣಸಿನ್ಕಾಯಿ, ರೆಡಿ ಪಾಲಕ್ ಮಟನ್ನು. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಯಾಕ್ಲಾ ಹಂಗ್ ನೋಡ್ತಾ ಇದೀ? ನೋಡಕ್ ಮಾತ್ರ ಸಣ್ಣ, ಎಲೆ ಮಾತ್ರ ದೊಡ್ಡ. ಬಸ್ಸು ಹಾಕೋ ನಲ್ಲಿ ಮೂಳೆ, ನಾನು ಎಳಿಬೇಕು ಈಗ್ಲೇ. ಇಂತ ಹುಡುಕಿ ನಿಂಗೊಂದು ಹಳ್ಳಿ ಮೂಳೆ ಆಗ್ತಾ ಇದೀನಿ. ಅಲ್ಲೇನು ಬಸ್ಸು, ನೀನು ಯಾವ್ದು ಹಾಕ್ಬಿಡ್ತೀನಿ ಬಸ್ಸು ಈಗ ನಾನು. ಆಹಾ ಏನಣ್ಣ ಇದು ಟೇಸ್ಟು ಗಮ್ ಅಂತದೆ. ಪಾಲಕ್ ಮಟನ್ನು ಎಲೆ ತೊಳೆದಾಗಿದೆ, ಮಾಂಸ ಬಿದ್ದಾಗಿದೆ. ಈ ಎಲೆಲಿರೋದೆಲ್ಲ ನಂದೇ. ಬರೀ ಬಾಡ್ ತಿನ್ನಕ್ಕೋಸ್ಕರ ಅನ್ನನೇ ಹಾಕಿಸ್ಕೊಳ್ದೆ ಕೂತವನೆ. ಬಾಡೆ ನಮ್ ಗಾಡು. ಫಸ್ಟ್ ಲೋಕಿ ಬಾಸ್ ನೋಡ್ಕೊ ಬನ್ನಿ, ಆಮ್ಯಾಗ ನಾವು ತೋರಿಸ್ತೀವಿ. ಏನಾದ್ವಿತ್ತು ತೋರ್ಸೇ ಬಿಡೋಣ. ತೋರ್ಸೋ. ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಆನಂದ ಆನಂದ, ಪಾಲಕ್ ಮಟನ್ ಬಾಳಕ್ ಹೋಯ್ತಾ ಇದ್ರೆ ಪರಮಾನಂದ. ಅಣ್ಣ ನೀನ್ ಆಗೋದೇ ನಿತ್ಯಾನಂದ. ನಿತ್ಯಾನಂದ ಅವರೇ ನಮ್ ಗುರುಗಳು. ಇಂಥ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಮುಗಾಂಬೋಗೆ ಮಜಾ ಬಂತು, ಸೂಪರ್. ಎಲ್ರದ್ದು ಮುಗಿಸ್ಕೊಂಡು ನೀವು ಬರೋದಕ್ಕೆ ಸಂದ ಕೋಳಕ್ಕೆ ಹೋಗೈತದೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು 3 ಪೀಸ್ ಮಡಿಕೊಂಡಿದ್ದೀನಿ. ತಡೆಯೋಕ್ಕಾಗಲಿಲ್ಲ, ಈ ಟೇಸ್ಟ್ಗೂ ಈ ಸ್ಮೆಲ್ಗೂ ತಡೆಯೋಕ್ಕಾಗಲಿಲ್ಲ. ಇರೋದೇ ಒಂದು 3. ಅಂದರೆ ಇದು ಟೇಸ್ಟು ನಿಜವಾಗ್ಲೂ ಕನ್ನಡ ಪಾಕಶಾಲೆ ಅಭಿಮಾನಿ ಆಗಿರೋದಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಈ ಥರ ವಾರ ಪ್ರತಿ ಭಾನುವಾರ ಬತ್ತು ಅಂದರೆ ಈ ಥರ ವಿಧವಾದ ರೆಸಿಪಿಗಳನ್ನ ನಮ್ಮ ಭಟ್ರು ಮಾಡ್ತಾಯಿರ್ತಾರೆ. ತುಂಬ ಶ್ರಮವಹಿಸಿ ನಮ್ಮ ಕನ್ನಡ ಪಾಕಶಾಲೆ ಟೀಮು ತುಂಬ ವರ್ಷದಿಂದ ಶ್ರಮವಹಿಸಿ ಇದೊಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಿಮ್ಮ ಸಹಕಾರ, ಬೆಂಬಲ, ಪ್ರೋತ್ಸಾಹ ನಮ್ಮ ಕನ್ನಡಿಗರಾದ ನಮ್ಮ ಮೇಲೆ ಇರಲಿ. ಕನ್ನಡಿಗರು ನೀವು ನಮ್ಮನ್ನು ಬೆಳೆಸಿದಿರಿ, ಇನ್ನೂ ಹೆಚ್ಚಿನ ರೀತಿಯ ಸಪೋರ್ಟ್ ನಮಗೆ ಬೇಕು, ನೀವು ಹಾರೈಸಿ ಅಂತ ಹೇಳ್ತಾ, ನೀವು ಯಾರಿಗಾದರೂ ಬರಬೇಕು ಅಂತ ಅನಿಸಿದ್ರೆ ನಮ್ಮ ಕನ್ನಡ ಪಾಕಶಾಲೆ ಪೇಜ್ಗೆ DM ಮಾಡಿ. ನಾವು ಸಲನೂ ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರ, ನಾವು ಹೇಳ್ತಾ ಇರ್ತೀವಿ. ರಾಮನಗರಕ್ಕೆ ಬಂದ್ಬಿಟ್ಟು ನಮ್ದು ಯಾರ್ದಾದ್ರೂ ನಂಬರ್ ಕೊಡ್ತೀವಿ, DM ಮಾಡಿ ನಂಬರ್ ಕೊಡ್ತೀವಿ. ಬನ್ನಿ, ಒಂದು ದಿನ ನೀವು ಕೂತ್ಕೊಂಡು ನಮ್ಮ ಜೊತೆ ಕಾಲ ಕಳೀರಿ. ತುಂಬ ಜನ ಬಂದವ್ರೆ, ಇದಕ್ಕೆ ಇಲ್ಲಿ ತನಕ ಹೆಚ್ಚು ಕಮ್ಮಿ ಒಂದು 100 ಜನದ ಮೇಲೆ ಬಂದಿರ್ಬೋದು. ಎಲ್ಲರೂ ಕೂಡ ತುಂಬ ಮೆಚ್ಕೊಂಡು ನಮ್ಮನ್ನು ಆರೈಸಿ ಹೋಗಿದ್ದಾರೆ. ನೀವು ಬನ್ನಿ, ಯಾವುದೇ ಮೂಲೆಯಲ್ಲಾರು ಹಿಂದೇನೂ ಬನ್ನಿ, ನಾವು ಯಾರಿಗೂ ಬರಬೇಡಿ ಅಂತ ಹೇಳೋದಿಲ್ಲ. ಬನ್ನಿ, ನನ್ನ ಕನ್ನಡ ಪಾಕಶಾಲೆ ಬಳಗಕ್ಕೆ ಒಂದು ದೊಡ್ಡ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ವಾರ ಇಂಥ ರೆಸಿಪಿಗಳನ್ನು ಮಾಡಿ ಎಲ್ಲರೂ ಖುಷಿಪಡಿಸ್ತಾ ಇರೋದಕ್ಕೆ
ಮಕ್ಕಳುಗಳು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದು ಎಂಜಾಯ್ ಮಾಡ್ತಾ ಇರ್ತಾರೆ. ನೀವೇನು ಹೇಳಿ, ಮಕ್ಕಳು ಮಾಡೋದೇ ಚಂದ. ಹೌದೌದು, ಮಕ್ಳು ಮಾಡೋದೇ ಚಂದ. ಮಕ್ಕಳುಗಳು ಎಷ್ಟು ಖುಷಿಯಿಂದ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ನೀವು ನೋಡ್ತಾ ಇರ್ತಾರೆ ವಿಡಿಯೋಗಳಲ್ಲಿ. ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ನೀವು ಬನ್ನಿ, ನಿಮ್ಮವರನ್ನು ಕರೆತೀನಿ. ಪಾಕಿಸ್ತಾನ್ಗೆ ಹೊಡೆಯಕ್ಕೆ ಬೇಕು ಗನ್ನು. ಸೂಪರ್ ಪಾಲಕ್ ಮಟನ್ ಸೂಪರು. ಏನಿಲ್ಲ, ಒಂದು ಕೇಳ್ತಿದ್ದೀವಿ ಇವಾಗ ಎರಡೆರಡು ಕೇಳಿ ತಿಂತಾ ಇದೆಯಲ್ಲ, ಯಾಕಲ ತಿನ್ನಕ್ಕಲ್ಲ. ಮುದ್ದೆ ಮಾಡಿದರೆ ಈ ಗ್ರೇವಿಲೇ ಒಂದು ಮುದ್ದೆ ತಿನ್ಕೊಡ್ಬೋದಾಯಿತು. ಹೆಂಗೈತೆ ಗ್ರೇವಿ ಮಾತ್ರ ಸೂಪರ್ ಆಗೈತೆ. ಸ್ವಲ್ಪನೂ ವೇಸ್ಟ್ ಮಾಡೋಕೆ ಮನಸ್ಸು ಬರಲ್ಲ. ನಮ್ಮೂರಿಗೆ ನಾನೇ ಪೋಲಿ. ಮಟನ್ ತಿನ್ನಿ, ಜಾಲಿ ಜಾಲಿ ಜಾಲಿ. ಇವತ್ತು ಪಾಲಕ್ ಮಟನ್ ಮಾಡಿದ್ದೀವಿ. ಆಹಾ, ಇದು ನೋಡ್ತಾ ಇದ್ರೇ ಅಂದ, ತಿಂತಾ ಇರಿ ಎಂಥ ಚಂದ. ಅದರಲ್ಲೂ ಈ ಮಸಾಲೆ ಐತಲ್ಲ, ನೀವೆಲ್ಲ ನೋಡಿರ್ಬೋದು, ಎಲ್ಲ ಹಾಕ್ಕೊಂಡು ಹಂಗೆ ಬೆಳ್ಳೆ ಚೀಪ್ತಾವ್ರೆ. ಅಂದರೆ ಮಸಾಲೆ ಎಷ್ಟು ಚೆನ್ನಾಗೈತೆ. ಅಷ್ಟು ಮಸಾಲೆ ಚೆನ್ನಾಗಿರಬೇಕು ಅಂದರೆ ಆ ಪಾಲಕ್ದು ಮಿಶ್ರಣ ಹಾಕ್ತೀವಲ್ಲ, ಅದೇ ಅದ್ಭುತ ಟೇಸ್ಟ್ ಕೊಡೋದು. ಹೆಂಗೈತೆ ಅಂದರೆ ಸಖತ್ತಾಗೈತೆ ಕಣ್ರಿ. ಒಂಥರ ಸಖತ್ ಇಷ್ಟ ಆಯಿತು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ಅದ್ಭುತ. ಎಲ್ಲ ಜಡ್ದಿದ್ದು ನೋಡಿದ್ರೆ ಸಖತ್ತಾಗಿ ತಿಂದರು. ಅವ್ರು ತಿನ್ನೋದು ನೋಡಿದ್ರೇ ನಮ್ಗೆ ಖುಷಿ. ಯಾವಾಗ ಖುಷಿಯಿಂದ ತಿಂತಾರೆ, ಅದ್ರ ಮುಂದೆ ನಾವು ಮಾಡಿದ್ಕೂ ಸಖತ್ತು ಖುಷಿ, ಆನಂದ ಎಲ್ಲ ಆಗುತ್ತೆ. ಅದ್ಭುತವಾಗೈತೆ. ಹೆಂಗಿತ್ತು ರೆಸಿಪಿ? ಮಟನ್ ತಿನ್ನಿ, ಜಾಲಿ ಜಾಲಿ. ಎಲ್ಲ ಕಾಲೆ ಕಾಲೆ. ಏನ್ ಲಕ್ಕಿ ಬಾಸು, ನೀನ್ 2 ಮಕ್ಳು ನಿಂದ ಹೆಂಗೋ ಖಾಲಿ ಆಯ್ತು ಲೈಫು. ನಮ್ದೇಳು ಇದು ಏನು ಆಗಿಲ್ಲ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.